ಕಾಣದ ಗ್ರಹಣವ ತಂತ್ರಜ್ಞಾನದಲ್ಲಿ ಕಾಣುವ ತವಕ ಸುದ್ದಿಗೆ ಸ್ವಾಗತ. ನಾನು ಲಿಖಿತ ಪ್ರಜ್ವಲ್. ಸೂರ್ಯಗ್ರಹಣ ಮತ್ತೆ ಬಂದಿದೆ. ಭಾರತದಲ್ಲಿ ಕಾಣುವುದಿಲ್ಲ. ನೇಸರನು ದೊಡ್ಡ ತೊರಕೆಯಾದರೆ ಭೂಮಿ ಮಾಂಜಿ ಹಾಗೂ ಚಂದ್ರ ಚಿಕ್ಕ ಚಿಪ್ಪರ್ ಮೀನು ಆಗಿರುವುದರಿಂದ ಸೂರ್ಯಗ್ರಹಣವು ಭೂಮಿಯ ಎಲ್ಲ ಕಡೆ ಕಾಣಿಸುವುದಿಲ್ಲ. ಹಾಗಾದರೆ ಸೂರ್ಯಗ್ರಹಣ ಎಂದರೇನು? ಭಾರತೀಯ ನಂಬಿಕೆ ಪ್ರಿಯರ ಪ್ರಕಾರ ರಾಹು ಮತ್ತು ಕೇತು ಸೂರ್ಯನನ್ನು ನುಂಗುವುದೇ ಸೂರ್ಯಗ್ರಹಣ. ಆದರೆ ಅವರಿಂದ ನುಂಗಲಾಗದೆ ಸೂರ್ಯ ಉಳಿದುಕೊಂಡ. ಗ್ರಹಣ ಬಿಡುತ್ತಲೇ ಮತ್ತೆ ಕಾಣುವ ಬೆಂಗಂದಿರನ ಬಗೆಗೆ ಮತ್ಯಾವುದೋ ಪುರಾಣದ ಕಥೆ ಇಲ್ಲ. ಹಾಗಾದರೆ ವೈಜ್ಞಾನಿಕವಾಗಿ ಸೂರ್ಯಗ್ರಹಣ ಎಂದರೇನು? ಸೂರ್ಯಗ್ರಹಣವು ದಿನಕರ, ಮಹಿ ಮತ್ತು ತಂಗಂದಿರ ಮೂವರನ್ನು ಒಳಗೊಂಡ ಒಂದು ಖಗೋಳ ಪ್ರಕ್ರಿಯೆಯಾಗಿದೆ. ಕೊರೋನಾ ಓಡಿಸಲು ಬಟ್ಟಲು ಬಾರಿಸಿದವರ ದೇಶ ಭಾರತ. ಹಾಗಾಗಿ ಗ್ರಹಣ ಓಡಿಸಲು ಬಟ್ಟಲನ್ನು ಜಾಗಟೆ ಮಾಡಿಕೊಂಡು ಬಾರಿಸುವುದು ಭಾರತದಲ್ಲಿ ಒಂದು ಸಂಪ್ರದಾಯವಾಗಿತ್ತು. ಈಗ ಆ ಸಂಪ್ರದಾಯ ಪೂರ್ತಿ ಅಳಿದಿದೆ ಎಂದೇನು ಹೇಳಲಿಕ್ಕಾಗದು. ವಿಜ್ಞಾನ ಕಲಿಸುವವರು ಕೂಡ ಗ್ರಹಣ ಕಾಲದಲ್ಲಿ ಬಟ್ಟಲು ಬಡಿಯುವುದನ್ನು ಕಂಡವರಿದ್ದಾರೆ. ಈಗಲೂ ಅದರ ಪಳಿಯುಳಿಕೆ ಭಾರತದಲ್ಲಿ ಉಳಿದಿರಬಹುದು. ಅದನ್ನೆಲ್ಲ ಉತ್ಖನನ ಮಾಡಿ ನೋಡುವ ವ್ಯವಧಾನ ಭಾರತೀಯರಿಗೆ ಇಲ್ಲ. ಏಕೆಂದರೆ ಮೊಬೈಲ್ ಎಂಬ ಗ್ರಹಣದಲ್ಲಿ ಬಿದ್ದು ತಮ್ಮನ್ನೇ ಕಳೆದುಕೊಳ್ಳುತ್ತಿರುವವರ ಕಾಲವಿದು. ಗ್ರಹಣ ಎಂದರೇನು? ಹಿಡಿಯುವುದು ಎಂದು ಅರ್ಥ. ಛಾಯಾಗ್ರಹಣ ಎಂದರೆ ಕನ್ನಡದಲ್ಲಿ ನೆರಳು ಹಿಡಿಯುವುದು ಎಂದರ್ಥ. ಚುನಾವಣೆಯಲ್ಲಿ ಯಾರ ನೆರಳು ಯಾರನ್ನೆಲ್ಲ ಆವರಿಸಿಕೊಳ್ಳುತ್ತದೆ ಎನ್ನುವುದು ಇನ್ನೂ ಲೆಕ್ಕಾಚಾರದ ಹಂತದಲ್ಲಿದೆ. ಈ ಗ್ರಹಣವು ಮುಖ್ಯವಾಗಿ ಅಮೆರಿಕದಲ್ಲಿ ಕಾಣಿಸುವುದರಿಂದ ಅಲ್ಲಿನ ಅಧ್ಯಕ್ಷೀಯ ಚುನಾವಣೆಯ ಮೇಲೂ ನೆರಳು ಚೆಲ್ಲಬಹುದು. ಯಾವುದಾದರೊಂದರ ಮೇಲೆ ಬೆಳಕು ಚೆಲ್ಲುವುದು ಮೇಲೂ ನೆರಳು ಚೆಲ್ಲುವುದು ಎಂದರೆ ಮರೆ ಮಾಡುವುದು ಹೆಚ್ಚು ವಿಶ್ವಾಸಾರ್ಹವಾದುದಲ್ಲ. ಆದರೆ ಅದು ಕೆಲವೊಮ್ಮೆ ಅಗತ್ಯ ಬೀಳಬಹುದು. ಭೂಮಿಯ ಸುತ್ತ ಚಂದ್ರ ಸುತ್ತುವನು, ಭೂಮಿಯು ಸೂರ್ಯನ ಸುತ್ತ ಸುತ್ತುವುದು. ಇಲ್ಲಿ ಸೂರ್ಯನು ಸ್ಥಿರ. ಆದರೆ ಗ್ರಹವಾದ ಭೂಮಿ ಮತ್ತು ಉಪಗ್ರಹವಾದ ಚಂದ್ರರು ಸುತ್ತುತ್ತಾ ಆಚೀಚೆ ಆಗುತ್ತಾರೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ. ಈ ಮೂರು ಒಂದೇ ಸಾಲಿನಲ್ಲಿ ಬಂದು ತಿಂಗಳನ್ನು ಭೂಮಿ ನೇಸರನ ನಡುವೆ ಬರುವುದು ಅಮಾವಾಸ್ಯೆಯ ದಿನವಾದ್ದರಿಂದ ಸೂರ್ಯಗ್ರಹಣವು ಅಮಾವಾಸ್ಯೆಯ ದಿನದಂದು ನಡೆಯುತ್ತದೆ. ಭಾಗಶಃ ಸೂರ್ಯಗ್ರಹಣವು ನಡೆಯುತ್ತಲೇ ಇರುತ್ತದೆ. ಪೂರ್ಣ ಸೂರ್ಯಗ್ರಹಣವು ನಡೆಯುವುದು ಕಡಿಮೆ. ಅಲ್ಲದೆ ಆಕಾರಗಳ ಕಾರಣಕ್ಕೆ ಪೂರ್ಣ ಸೂರ್ಯಗ್ರಹಣ ನಡೆದರೂ ಕೂಡ ಅದು ಭೂಮಿಯ ಎಲ್ಲ ಕಡೆ ಕಾಣಿಸುವುದಿಲ್ಲ. ದಿನಪನು ಪ್ರಖರ ಬೆಳಕಿನ ಉರಿಯುವ ಉಂಡೆಯಾಗಿರುವುದರಿಂದ ಪೂರ್ಣಗ್ರಹಣವು ಸಂಭವಿಸಿದಾಗ ಉಂಗುರವಾಗಿ ಸೂರ್ಯನು ಕಾಣಿಸುವುದು ನೈಸರ್ಗಿಕ ವಿಶೇಷಗಳಲ್ಲಿ ಒಂದಾಗಿದೆ. ಅದನ್ನು ಕಂಕಣ ಸೂರ್ಯಗ್ರಹಣ ಎಂದು ಹೇಳುವರು. ಉಂಗುರ ಕಾಣುವ ಸೂರ್ಯಗ್ರಹಣವು ಖಗ್ರಾಸ ಸೂರ್ಯಗ್ರಹಣ ಎಂದು ಹೇಳುತ್ತಾರೆ. ಕಪ್ಪಿನ ಹೊರಾವರಣದಲ್ಲಿ ಕಾಣುವ ಈ ಹೊಳೆಯುವ ಬೆಳಕಿನ ಉಂಗುರವನ್ನು ವಜ್ರದುಂಗುರ ಎಂದು ಕೂಡ ಹೇಳುವುದಿದೆ. ಖಗೋಳಶಾಸ್ತ್ರಜ್ಞರ ಪ್ರಕಾರ ನಿಮ್ಮ ಕಣ್ಣಿಗೆ ನೇರ ಅಡ್ಡಗೆರೆಯಂತೆ ಚಂದ್ರನು ಅಡ್ಡ ಬರುವುದು ಸೂರ್ಯಗ್ರಹಣ ಉಂಟು ಮಾಡುತ್ತದೆ. ಚಂದ್ರನು ನೆರಳು 100 ಮೈಲು ಅಗಲಕ್ಕೆ ಬೀಳಬಹುದಾದ್ದರಿಂದ ಭೂಮಿಯ ಎಲ್ಲ ಕಡೆ ಇರುವ ಜನರಿಗೆ ಸೂರ್ಯಗ್ರಹಣವು ಕಾಣಿಸುವುದಿಲ್ಲ. ಅಲ್ಲದೆ ಕಾಣಿಸುವಾಗಲೂ ಏಕಕಾಲದಲ್ಲಿ ಕಾಣಿಸುವುದಿಲ್ಲ. ಚೂರು ಮರೆ ಎಂದರೆ ಪಾರ್ಶ್ವ ಸೂರ್ಯಗ್ರಹಣವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತಿರುತ್ತದೆ. ಚಂದ್ರನು ಸೂರ್ಯನನ್ನು ಪೂರ್ಣ ಮರೆ ಮಾಡುವ ಕಾಲವು 4.5 ನಿಮಿಷಕ್ಕಿಂತ ಹೆಚ್ಚಿರುವುದಿಲ್ಲ. ಹಾಗಾಗಿ ಪೂರ್ಣ ನೇಸರನು ನುಂಗುವಿಕೆ ಕೆಲವು ಕಡೆ 4 ನಿಮಿಷದಲ್ಲಿ ಮುಗಿದು ದಿನಕರನು ನೆರಳು ಕಳಚಿಕೊಂಡು ಪ್ರಜ್ವಲಿಸುತ್ತಾರೆ. 2024ರ ಏಪ್ರಿಲ್ 8ರ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನ, ಮೆಕ್ಸಿಕೋ, ಕೆನಡಾ ಮತ್ತು ಇತರ ಬಡಗಣ ಅಮೆರಿಕ ಖಂಡದ ಪ್ರದೇಶಗಳಲ್ಲಿ ಈ ಸೂರ್ಯಗ್ರಹಣ ಕಾಣಿಸಿತು. ಒಂದು ಕೋನದಲ್ಲಿ ತುಸು ಮಾತ್ರ ಬ್ರಿಟನ್ನಿನಲ್ಲಿ ಕೂಡ ಈ ಸೂರ್ಯಗ್ರಹಣವು ಕಾಣಿಸಿತು ಎನ್ನಲಾಗಿದೆ. ಸೂರ್ಯಗ್ರಹಣವು ತೀರಾ ಅಲ್ಪಾವಧಿಯದ್ದಾಗಿದ್ದು ದೈಹಿಕವಾಗಿ ಅದು ಮಾನವನ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ಮಾನಸಿಕವಾಗಿ ಕೆಲವರು ಸ್ವಲ್ಪ ಕುಗ್ಗಬಹುದು. ಅದರಲ್ಲೂ ಮೂಢನಂಬಿಕೆಯೊಳಗಿಂದ ಹೊರಗೆ ಬಾರದವರು ಸೂರ್ಯಗ್ರಹಣದಿಂದ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದರೂ ಅದು ತೀರಾ ಅಲ್ಪ ಕಾಲದ್ದಾಗಿರುತ್ತದೆ. ಏಕೆಂದರೆ ಸೂರ್ಯಗ್ರಹಣವು ಇಡೀ ದಿನ ನಡೆಯುವುದಿಲ್ಲ. ನೇರ ಕಣ್ಣಿನಿಂದ ನೋಡಿದರೆ ಸ್ವಲ್ಪ ತೊಂದರೆಯಾದೀತು. ಮಸಿ ಉಜ್ಜಿದ ಗಾಜಿನಿಂದ ಮಾತ್ರ ನೋಡಿ. ಹೀಗೊಂದು ಕಾಲದಲ್ಲಿ ಸೂರ್ಯ ಮುಳುಗೋದರೊಳಗೆ ಕೊಲ್ಲುವುದಾಗಿ ಪ್ರಮಾಣ ಮಾಡಿದ್ದರಂತೆ. ಅದು ಸೂರ್ಯಗ್ರಹಣ ಆಗಿತ್ತಂತೆ. ಕತ್ತಲಾಯಿತು ಎಂದು ಕಳ್ಳನು ಬೀಗಿ ಹೊರಬಂದನಂತೆ. 4.5 ನಿಮಿಷದಲ್ಲಿ ಗ್ರಹಣ ಕಳೆದು ಮತ್ತೆ ದಿನಕರ ತೋರಿದನಂತೆ.
ಪ್ರಮಾಣ ಮಾಡಿದವನು ಕಳ್ಳನನ್ನು ಕೊಂದು ಕಳೆದನಂತೆ. ಇವೆಲ್ಲ ನಮ್ಮ ಪುರಾಣಗಳ ಕಲ್ಪನೆ ಮತ್ತು ವೈಜ್ಞಾನಿಕವಾಗಿ ಸಂಪರ್ಕ ಕಲ್ಪಿಸಿದ ಕಥೆಗಳಾಗಿವೆ. ಏಪ್ರಿಲ್ 8ರ ಸೂರ್ಯಗ್ರಹಣವು ತನ್ನ ಪೂರ್ಣ ಪಯಣದಲ್ಲಿ ಬೇರೆ ಬೇರೆ ಕಡೆ ಕಾಣುತ್ತಾ ಒಟ್ಟು 28 ನಿಮಿಷಗಳ ಅವಧಿಯದ್ದಾಗಿರುತ್ತದೆ. ಒಂದು ನಿಶ್ಚಿತ ಸರಾಸರಿ ಅವಧಿ 4 ನಿಮಿಷವಾಗಿರುತ್ತದೆ. ಭಾರತದಲ್ಲಿ ಕಾಣುವ ಸೂರ್ಯಗ್ರಹಣಕ್ಕೆ ಇನ್ನೂ 7 ವರ್ಷ ಕಾಯಬೇಕಾಗಿದೆ. 2031ರ ಮೇ 21ರಂದು ನಡೆಯುವ ಸೂರ್ಯಗ್ರಹಣವು ಭಾರತದವರು ನೋಡಲು ಸಾಧ್ಯವಾಗುವ ಸೂರ್ಯಗ್ರಹಣವಾಗಿದೆ. ಮುಖ್ಯವಾಗಿ ತೆಂಕಣ ಭಾರತದಲ್ಲಿ ಕೊಚ್ಚಿ, ಅಲಪ್ಪುಳ, ಚಾಲಕುಡಿ, ಕೊಟ್ಟಾಯಂ, ತಿರುವೆಳ್ಳ, ಪಟ್ಟಣಂತಿಟ್ಟ, ತೇನಿ, ಮದುರೈ, ಇಳಯಂಗುಂಡಿ, ಕಾರೈಕುಡಿ, ವೇದಾರಣ್ಯಂ ಎಂದು ಮುಖ್ಯವಾಗಿ ಕೇರಳ, ತಮಿಳುನಾಡುಗಳಲ್ಲಿ ಕಾಣಿಸುತ್ತದೆ. ಗ್ರಹಣ ಬೇಗನೆ ಬಿಡುವುದರಿಂದ ಸೂರ್ಯನ ಬಿಸಿಯಿಂದ ನೀವು ಪಾರಾಗುವುದು ಖಂಡಿತ ಸಾಧ್ಯವಿಲ್ಲ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.